ಬಹುಶಃ ನಿಮ್ಮ ಸಲಹೆಗಳನ್ನು ಕೇಳಿದ ಮೇಲೆ ಪಕ್ಷ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಿಮ್ಮ ಅಭಿಪ್ರಾಯದಂತೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ಯಾವುದೇ ಪಾತ್ರ ಇಲ್ಲ ಅಂತ ತೋರಿಸ್ತಕ್ಕಂಥ ಒಂದು ಪತ್ರವನ್ನು ನಾವು ತಯಾರು ಮಾಡಿ, ಪತ್ರ ಅಂದ್ರೆ ಕರಪತ್ರವನ್ನು ತಯಾರು ಮಾಡಿ ಆ ಕರಪತ್ರವನ್ನ ಪ್ರತಿ ಗ್ರಾಮದಲ್ಲಿ ಕೂಡ ಹಂಚುವ ಮುಖಾಂತರ ಜನರಿರ್ತಕ್ಕಂಥ ತಪ್ಪು ಭಾವನೆಗಳನ್ನ ಜೆಡಿಎಸ್ ಬಿಜೆಪಿ ಇವತ್ತೇನು ಅಪ್ರಚಾರ ಮಾಡ್ತಾ ಇದ್ದಾರೆ ಇದನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡತಕ್ಕಂಥ ಕಾರ್ಯಕ್ರಮಗಳು. ಮೊದಲನೇದಾಗಿ ಕರಪತ್ರ ಆದ ನಂತರ ಎರಡನೇದಾಗಿ ಒಂದು ಏನ್ ಕರಪತ್ರ ಹೊಡಿಸಿರ್ತೀವಿ ಅದನ್ನ ಒಂದು ಆಡಿಯೋ ರೆಕಾರ್ಡ್ ಮಾಡ್ತಕ್ಕಂಥದ್ದು. ಆಡಿಯೋ ರೆಕಾರ್ಡ್ ಅನ್ನ ಮಾಡಿ ಒಂದು ಕಡೆ ಬಿಜೆಪಿಯ ಭ್ರಷ್ಟಾಚಾರಗಳು ಏನೇನು, ಒಂದು ಕಡೆ ಜೆಡಿಎಸ್ ಕುಮಾರಸ್ವಾಮಿ ಅವರು ಎಷ್ಟೆಲ್ಲ ಹಗರಣಗಳು ಮಾಡಿ ಎಷ್ಟು ಆಸ್ತಿ ಮಾಡಿದ್ದಾರೆ, ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನು ಅಂತ ಹೇಳಿ ಈ ಮೂರನ್ನೂ ತಾಳೆ ಮಾಡುವಂತಹ ಜನಸಾಮಾನ್ಯರೇ ನೀವು ಯೋಚನೆ ಮಾಡಿ ಯಾವ ಸರ್ಕಾರ ಉತ್ತಮ ಅಂತಕ್ಕಂಥದನ್ನ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡಬೇಕು. ರೆಕಾರ್ಡ್ ಮಾಡಿ ಆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಮುಖಂಡರು ಒಂದು ಸಮಿತಿಯನ್ನು ಮಾಡಬೇಕು. ಇವತ್ತೇನು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ಎರಡು ಕೆಲಸಗಳನ್ನ ಮಾಡಲಿಕ್ಕೆ, ಒಂದು ಗ್ಯಾರಂಟಿಗಳನ್ನ ಪ್ರಚಾರ ಮಾಡಲಿಕ್ಕೆ, ಜೊತೆಗೆ ಪ್ರತಿ ಹಂತದಲ್ಲೂ ಕೂಡ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಗಳು ZPTPಯಲ್ಲಿ ಮುಖಂಡರನ್ನ ಕಾರ್ಯಕರ್ತರನ್ನ ಸಂಘಟನೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಒಂದು ಹ್ಯಾಂಡ್ ಬಿಲ್ ಅನ್ನು ಹಾಕಿ ಒಂದು ಮುಖಂಡರ ಸಭೆಯನ್ನ ಮಾಡಬೇಕು. ಇದಾದ ನಂತರ ನಿಮ್ಮೆಲ್ಲರ ಸಲಹೆಯಂತೆ ಹೋಬಳಿ ಮಟ್ಟದಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಕೂಡ ಮಾಡಬೇಕು. ಇವೆಲ್ಲ ಆದ ನಂತರ ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮಕ್ಕೆ ಸಾಧ್ಯವಾದರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರನ್ನ, ಜಿಲ್ಲಾ ಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಅವರನ್ನ, ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಮಹದೇವಪ್ಪ ಅವರನ್ನ, ಗೃಹ ಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಅವರನ್ನ ಕರೆಸುವಂತ ಪ್ರಯತ್ನವನ್ನು ಕೂಡ ಮಾಡಿ ನಾವೊಂದು ದೊಡ್ಡ ಸಭೆಯನ್ನು ಮಾಡಿ ನಾವೆಲ್ಲ ಕೂಡ ಕಾಂಗ್ರೆಸ್ ಒಟ್ಟಾಗಿದ್ದೇವೆ ಅನ್ನೋ ಸಂದೇಶವನ್ನ ನಾವು ಜನರಿಗೆ ಕಳಿಸಬೇಕಾಗ್ತದೆ. ಆ ಒಂದು ಕಾರ್ಯಕ್ರಮವನ್ನ ಮಾಡಬೇಕು. ಮತ್ತು ಬಾಬಣ್ಣ ಅನೇಕ ಮುಖಂಡರು ಹೇಳಿದಾಗಿ ಇವತ್ತು JDS ಮತ್ತು ಬಿಜೆಪಿ ಪಕ್ಷದಲ್ಲಿ ಅನೇಕರು ಕೂಡ ಅಸಮಾಧಾನ ಪ್ರಾರಂಭ ಆಗ್ತದೆ. ಅವರು ಹಿಂದೆ ಎರಡು ಚುನಾವಣೆ ಬಹಳ ಜೋಶಲ್ಲಿದ್ರು. ಇವತ್ತು ನಾನು ಗಮನಿಸಿರೋ ರೀತಿಯಲ್ಲಿ ಅವರಲ್ಲೂ ಕೂಡ ಬಹಳಷ್ಟು ಕೂಡ ಅಸಮಾಧಾನ ಆಗ್ತಾ ಇದೆ. ಪಕ್ಷದಿಂದ ಒಳ್ಳೆಯವರು ಕೆಟ್ಟವರು ಯಾರೇ ಆಗಿ ಆ ಬಿಜೆಪಿ JDS ಎಲ್ಲ ಸಮುದಾಯದವರು, ಇಂಥ ಸಮುದಾಯ ಅಂತೇನಿಲ್ಲ, ಒಕ್ಕಲಿಗ ಸಮುದಾಯ ಆಗ್ಬೋದು, ಬೋವಿ ಸಮುದಾಯ ಆಗ್ಬೋದು, ನಮ್ಮಿಂದ ಇರ್ತಕ್ಕಂಥ ಹರಿಜನ ಸಮುದಾಯ ಆಗ್ಬೋದು, ಮುಸಲ್ಮಾನ್ ಸಮುದಾಯ ಆಗ್ಬೋದು, ಕುರುಬ ಸಮುದಾಯ ಆಗ್ಬೋದು, ಎಲ್ಲ ಸಮುದಾಯದವರು ಯಾರೆಲ್ಲ ನಮ್ಮ ಕಡೆಯಿಂದ ಆಚೆ ಹೋಗಿದ್ದಾರೆ ಅವರನ್ನ ಪಕ್ಷಕ್ಕೆ ಸ್ವಾಗತವಾದ ಕೆಲಸವನ್ನ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟಿದ್ದಾರೆ. ಬಹುಶಃ ನಾನು ಕೂಡ ಅದು ಮಾಡಿದ್ರೆ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಹೀಗೆ ಗ್ರಾಮಗಳಲ್ಲಿ ಇವತ್ತು ಯಾರೆಲ್ಲ ಬಿಜೆಪಿ ಕಡೆಯಿಂದ ಎರಡು ಚುನಾವಣೆಗಳು ಮಾಡಿದ್ರು ಅದನ್ನೇ ನಾವು ಮನಸ್ಸಲ್ಲಿ ಇಟ್ಕೊಳ್ಳದೆ ಅವ್ರು ಯಾವ ಕಾರಣಕ್ಕೆ ಆಚೆ ಹೋದ್ರು ಅಂತ ಹೇಳಿ ನಾವು ಮನದಟ್ಟು ಮಾಡಿಕೊಂಡು ಗ್ರಾಮಗಳಲ್ಲಿ ನಿಮ್ಗೆ ಸಹಾಯ ಆಗೋ ರೀತಿ ಆದರೆ ಅದರ ಗ್ರಾಮ ಪಂಚಾಯತಿಗಳಲ್ಲಿ, ತಾಲೂಕು ಸಮಿತಿಗಳಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲರಿಗೂ ಕೂಡ ಪಕ್ಷಕ್ಕೆ ಕರ್ಕೊಂಡ್ಬರೋ ಕೆಲಸವನ್ನು ಕೂಡ ಮಾಡಿ ಪಕ್ಷವನ್ನ ಬೃಹದಾಕಾರ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆ ನನ್ನ ಸಹಮತ ಕೂಡ ಇದೆ.
ಮೊದಲು ನೀನು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ರಾಜೀನಾಮೆ ಕೊಡೋಣ, ಆಮೇಲೆ ಸಿದ್ದರಾಮಯ್ಯ ಕೇಳೋಣ. ಇನ್ನೊಂದು ಕಡೆ ನಮ್ಮ ಛಲವಾದಿ ಮುಖಂಡರು ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಕಡೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೇಳ್ತಾರೆ. ನೋಡಿ, ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಬೆಳೆಸಿದ್ದು ಕಾಂಗ್ರೆಸ್ ಪಕ್ಷವೇ. ಅವರನ್ನ ರೈಲ್ವೆ ವಿಭಾಗದ ಚೇರ್ಮನ್ ಆಗಿ ಮಾಡಿದ್ರು ಕೂಡ ಸನ್ಮಾನ್ಯ ಖರ್ಗೆಜಿ ಅವರೇ. ಅವರನ್ನ ಅರಣ್ಯ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ. ಬಹುಶಃ ಎಲ್ಲವನ್ನು ಮರೆತವರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಾತಾಡ್ತಾರೆ. ಇದು ಅವ್ರಿಗೆ ಶೋಭೆ ತರುವುದಲ್ಲ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನೀವೇನಾದರೂ ಕೂಡ ಬಿಜೆಪಿಯವರ ಯಾವುದೋ ಒಂದು ಅಂಶಕ್ಕೊಳಗಾಗಿ ಕಾಂಗ್ರೆಸ್ ಅನ್ನ ತೇಜೋದಯ ಮಾಡೋದನ್ನ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ವಿರುದ್ಧ ಕೂಡ ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಮಾಡುತ್ತದೆ ಅನ್ನೋ ಮಾತನ್ನು ಕೂಡ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಕುಮಾರಣ್ಣ ನಿಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಜಿಟಿ ದೇವೇಗೌಡರು ನೇರವಾಗಿ ಹೇಳಿದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಕ್ಕಂಥ ತಪ್ಪು ಏನೂ ಮಾಡಿಲ್ಲ ಅಂತ. ಅಂದ್ರೆ ಆಂತರಿಕವಾಗಿ JDS ಬಿಜೆಪಿಯವರು ಗೊತ್ತು ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ. ಕೇವಲ ಕುಮಾರಸ್ವಾಮಿ ಮತ್ತು ಅಮಿತ್ ಶಾ ಚುನಾವಣೆಗೊಳಗಾಗಿ ಇವತ್ತು ನಮ್ಮ ರಾಜಭವನವನ್ನು ರಾಜಕೀಯಕ್ಕೆ ಬಳಸಿಕೊಂಡು ಕುಮಾರಸ್ವಾಮಿ ಅಣ್ಣ ಚಂದ್ರತನ ಮಾಡ್ತಾ ಇದ್ದಾರೆ. ನಿಮಗೆ ಶೋಭೆ ತರೋದಿಲ್ಲ. ನಿಮ್ಮ ಪಕ್ಷದವರು ಬಿಜೆಪಿ ಎಲ್ಲರೂ ಗೊತ್ತು ಸಿದ್ದರಾಮಯ್ಯ ಶುದ್ಧವಾಗಿದ್ದಾರೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಳನ್ನ ಕೊಡತಕ್ಕ ಗ್ಯಾರಂಟಿಗಳನ್ನ ಸಹಿಸದೆ ವಿನಾಕಾರಣ ನೀವು ಅಪ್ರಚಾರ ಮಾಡ್ತಾ ಇದ್ದೀರಿ. ಈ ಅಪ್ರಚಾರ ತಡೆಗಟ್ಟಲಿಕ್ಕೆ ಇವತ್ತೇನು ಮುಖಂಡರು ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ, ಇವೆಲ್ಲಕ್ಕೂ ನಾವು ಬದ್ಧವಾಗಿದ್ದು ನಾನು ಮುಖಂಡರ ತೀರ್ಮಾನದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ತಿಳಿಸುವಂತ ಕೆಲಸ, ಇದರ ಒಟ್ಟಿಗೆ ನಾವು ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ, ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ, ರಾಷ್ಟ್ರ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಕೂಡ ನಾವಿವತ್ತು ಬೆಂಬಲವಾಗಿ ನಿಲ್ತೇವೆ. ಇದರೊಟ್ಟಿಗೆ ಇನ್ನೇನು ರಾಷ್ಟ್ರದಲ್ಲಿ ಬಿಜೆಪಿ ಸಮ್ಮಿಶ್ರ ಸರ್ಕಾರ 1 ವರ್ಷದಲ್ಲಿ ಮೋದಿಯವರು ಅಧಿಕಾರ ಕಳೆದುಕೊಳ್ತಾರೆ. ಇವತ್ತು ದಿಕ್ಸೂಚಿ ಏನಪ್ಪಾ ಅಂದ್ರೆ ಅಭಿವೃದ್ಧಿ ಕಾರ್ಯಗಳನ್ನ ಸಿದ್ದರಾಮಯ್ಯನವರ ಮೇಲೆ ಅನಗತ್ಯವಾಗಿ ಮಾಡ್ತಾ ಇರ್ತಕ್ಕಂಥ ಸುಳ್ಳು ಪ್ರಚಾರವನ್ನು ತಡೆಗಟ್ಟಲಿಕ್ಕೆ ಇವತ್ತು ನೀವೆಲ್ಲ ಕೂಡ ಸಾಥ್ ಕೊಟ್ಟಿದ್ದೀರಿ. ನೀವೆಲ್ಲ ಕೂಡ ನನ್ನ ಹುರಿದುಂಬಿಸಿದ್ದೀರಿ. ನೀವೆಲ್ಲ ಕೂಡ ಕಾರ್ಯಕ್ರಮಗಳನ್ನು ಮಾಡಿ ನಿಮ್ಮೊಟ್ಟಿಗೆ ನಾವೆಲ್ಲ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದೀರಿ. ಹಂಗಾಗಿ ನಾವೆಲ್ಲ ಮುಖಂಡರು ಕೂಡ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ಸಮಯದಲ್ಲಿ ಇವತ್ತು ನಾವು ನೀವು ಯಾರು ಎದೆಗುಂದಬೇಡಿ. ಬಿಜೆಪಿಯವರ JDS ಸುಳ್ಳು ಪ್ರಚಾರ ಇದೆ ಅಷ್ಟೇನಲ್ಲ. JDS ಕುಮಾರಸ್ವಾಮಿ ಅವರು ಯಾವತ್ತು ಕೂಡ ಹಿಟ್ ಅಂಡ್ ರನ್. ಮತ್ತೆ ಸನ್ಮಾನ್ಯ ಅಶೋಕ್ ಅವರು ಮಾತಾಡ್ತಾರೆ ಪದೇ ಪದೇ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ. ಹರಿಯಾಣ ಮತ್ತು ಕಾಶ್ಮೀರ, ಜಮ್ಮು ಕಾಶ್ಮೀರ ಇವತ್ತು 2 ಕೂಡ ನಾವು ಕಾಂಗ್ರೆಸ್ ಜೈ ಬೇಲಿ ಬಾರಿಸ್ತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮೋದಿ ಸುಳ್ಳು ಮಾತುಗಳಿಗೆ ಜನ ಇವತ್ತು ಬೆಂಬಲ ಕೊಡ್ತಾ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರ ನೇತೃತ್ವ, ಸೋನಿಯಾ ಗಾಂಧಿ ಅವರ ನೇತೃತ್ವ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಜಿ ನೇತೃತ್ವವನ್ನ ಜನ ಮೆಚ್ಚಿದರೆ ಇದು ಬಿಜೆಪಿಯ ಡೌನ್ಫಾಲ್. ಇನ್ನು ಮುಂದೆ ಬಿಜೆಪಿ ಯಾವತ್ತೂ ಕೂಡ ಬರೋದಿಲ್ಲ. ಬಹುಶಃ ಇದು ಬಿಜೆಪಿ ಪಕ್ಷದ ಕೊನೆಯ ಮಳೆ ಅಂತ ಹೇಳೋದಕ್ಕೆ ರಕ್ಷೆ ಪಡ್ತಾ ಈ ಬಿಜೆಪಿ ಎಚ್ಚೆತ್ತುಕೊಳ್ಬೇಕು. ನಿಮ್ಮ ಡೋಂಗಿ ಹಿಂದುತ್ವ,
ನಾವು ಸಲಹೆ ಮಾಡಿದ್ರು, ನಾವ್ಯಾರೂ ಕೂಡ ಹಿಂದೂಗಳ ವಿರುದ್ಧ ಅಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿಯವರನ್ನ ಸರಿಸಮಾನವಾಗಿ ಗೌರವಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಅದನ್ನೇ ಇವತ್ತು ನಾವು ಪ್ರಜಾಪ್ರಭುತ್ವ ಅಂತ ಕರಿತೇವೆ. ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲರೂ ಒಳಗೊಂಡಂತಹ ಪಕ್ಷ. ಹಂಗಾಗಿ ಹಿಂದೂಗಳ ಶತ್ರುಗಳಲ್ಲ, ರಾಮನ ಶತ್ರು ಅಲ್ಲ, ಆಂಜನೇಯ ಶತ್ರು ಅಲ್ಲ, ನಮಗೆ ಯೇಸು ಶತ್ರು ಅಲ್ಲ, ಇವತ್ತು ಅಲ್ಲ ಶತ್ರು ಅಲ್ಲ. ಕಾಂಗ್ರೆಸ್ ಪಕ್ಷ ಸರ್ವ ಧರ್ಮಗಳನ್ನು ಕೂಡ ಏಕವಾಗಿ ತೆಗೆದುಕೊಳ್ಳತಕ್ಕಂಥ ಪಕ್ಷ. ನಾವಿವತ್ತು ಕಾಂಗ್ರೆಸ್ ಪಕ್ಷದ ವಿರೋಧಿಗಳಲ್ಲ, ಬಿಜೆಪಿಯವರು ಬೆಂಬಲಿಸ್ತಾ ಇದ್ದಾರೆ. ಅದಕ್ಕೆ ಯಾರು ಕೂಡ ಕಿವಿಗೊಡಬಾರದು. ನಾವೆಲ್ಲ ಒಗ್ಗಟ್ಟಾಗ್ತಿದ್ದೇವೆ. ಈ ರಾಜ್ಯವನ್ನ, ಈ ದೇಶವನ್ನ ಸಂರಕ್ಷಣೆ ಮಾಡಿ ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಆ ಸಂವಿಧಾನ ರಕ್ಷಣೆ ಮಾಡಿ, ಆ ಸಂವಿಧಾನದ ರಕ್ಷಣೆ ಆಶಯದಂತೆ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ನಾವು ಬದ್ಧರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಹಕರಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇವೆ.